ಮಳಲಿ ಅಮ್ಮ ಇವರು ಅಕ್ಕ ತಂಗಿಯವರು. ಇದರಿಂದ ಮೊದಲೇ ವಾರ ಅಮ್ಮನವರ ಬಾಯಿ ಬೀಗ, ಇವತ್ತಿನ ಹೆಂಡ್ತಿನಕ್ಕೆ ಮಳಲಿ ಅಮ್ಮನ ಬಾಯಿ ಬೀಗ ಅಂತಂದರೆ ಕರಿಯಮ್ಮನವರ ಬಾಯಿ ಬೀಗ ಇದೆ. ಅಂದರೆ ಮಳೆ ಲಕ್ಷ್ಮೀ ದೇವರ ಜಾತ್ರೆ ಇರೋದರಿಂದ ಅಮ್ಮನವರು ಅಕ್ಕ ಆಗಿರೋದ್ರಿಂದ ಮೊದಲೇ ವಾರ ಅಮ್ಮನವರ ಬಾಯಿ ಬೀಗ, ಇವತ್ತಿನ ಹೆಂಡ್ತಿನಕ್ಕೆ ಮಳಲಿ ಅಮ್ಮನ ಬಾಯಿ ಬೀಗ. ಅದರಿಂದವ ಇವ್ರದ್ದು ಪ್ರಶ್ನೆ ದಿನ ಮಾಡ್ತಾಯಿದ್ದೀವಿ. ಇವತ್ತೇನು ವಿಶೇಷ ಅಂದರೆ ಊರವರೆಲ್ಲರೂ ಬಾಯಿ ಬೀಗ ಬರ್ತಾರೆ, ಮತ್ತು ಬಂಡಿಯ ಎಳ್ಕೊಂಡು ಇಲ್ಲ ದೇವಸ್ಥಾನ ಸುತ್ತೆಲ್ಲ ಪ್ರದಕ್ಷಿಣೆ ಹಾಕಿ ಮಂಗಳಾರತಿ ಮತ್ತು ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ಹೋಗ್ತಾರೆ. ಇವತ್ತಿನ ವಿಶೇಷ. ಮತ್ತು ಇವತ್ತಿನ ಹೆಂಡ್ತಿನ ಅಂದರೆ 29ನೇ ತಾರೀಕು ಮಳಲಿ ಅಮ್ಮನ ಬಾಯಿ ಬೀಗ ಇರುತ್ತೆ. 30ನೇ ತಾರೀಕು ಇಲ್ಲಿ ಅಪ್ಮೇಲೆ ಕೇಳ್ಬೋದಾ? ಹೇಳ್ಬೋದು. ದೇವಸ್ಥಾನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೆ? 7:30ಯಿಂದ 10 ಗಂಟೆವರೆಗೆ ಡೈಲಿ ಪೂಜೆ ಆಗುತ್ತೆ. ಶ್ರೀ ಮಳಲಿ ಅಮ್ಮನವ್ರಿಗೂ ಕರಿಯಮ್ಮನವ್ರಿಗೂ ಏನು ಸಂಬಂಧ? ಇವರಿಗೂ ಸಂಬಂಧ ಇರೋಂದ್ರೆ ಇವಳ ಅಕ್ಕ, ಅವಳು ತಂಗಿ. ಇವಳಿಗೆ ಹೊಲಸು ಏನೂ ಆಗಲ್ಲ, ಇವಳು ಸಿಹಿ, ಅವಳಿಗೆ ಮಟನು ಎಲ್ಲ ಆಗುತ್ತೆ. ಏನೇ ಊರಲ್ಲಿ ಒಂದು ಮುಡಿ ಕೊಡಬೇಕು ಮತ್ತೇನೇ ಒಂದು ಬೆಳೆ ಬೆಳೆದ್ರೂ ಫಸ್ಟು ಇವಳಿಗೆ, ಆಮೇಲೆ ಅವಳಿಗೆ. ಈ ರೀತಿ ಪದ್ಧತಿ ಇದೆ. ಅವತ್ತಿನ ಕಾಲದಲ್ಲಿ ಏನು ಮಾಡ್ಕೊಂಡು ಬಂದಿದ್ದಾರೆ, ನಾವು ಅದೇ ರೀತಿ ಈಗಲೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕರಿಯಮ್ಮ ಬಾಯಿ ಬೀಗ ಅಂದ್ರೆ ಏನು, ಹೇಗೆ ಮಾಡ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಉಪವಾಸ ಇದ್ದು ಅವರಿಗೆ ಯಾರಿಗೆ ಏನೇನು ಅವ್ರಿಗೆ ಆಗಬೇಕು ಕೆಲಸ ಕಾರ್ಯಗಳು ಇರ್ತವೆ, ಅದನ್ನು ಅವರು ಈಡೇರಿಸೋಕ್ಕೋಸ್ಕರ ಉಪವಾಸ ಇದ್ದು ಅಮ್ಮನವ್ರ ಬಾಯಿ ಬೀಗ ಚುಚ್ಸ್ಕೊಂಡ್ಬಂದು ಅದಾದಮೇಲೆ ಅವರು ಬಂದು ಅಮ್ಮಗೆ ಸೇವೆ ಸಲ್ಲಿಸ್ಬಿಟ್ಟು ಹೋಗ್ತಾರೆ. ಇದು ವಿಶೇಷಗಳು ಇದ್ದದ್ದು. ಅರ್ಕೆ ಎಲ್ಲ ಕಟ್ಕೋಬೋದಾ? ಅದೇ ಈಗ ಅವರಿಗೆ ಕೆಲಸಗಳು ಆಗ್ಬೇಕಾಗಿರುತ್ತಲ್ವಾ, ಅದನ್ನು ಅರ್ಕೆ ಮಾಡ್ಕೊಂಡಿರ್ತಾರೆ. ಈ ವರ್ಷ ನನಗೆ ಕೆಲಸ ಆದರೆ ಮುಂದಿನ ಸತಿ ಬಂದು ಬಾಯಿ ಬೀಗ ಚುಚ್ಸ್ಕೊಂಡು ನಿನಗೆ ಸೇವೆ ಸಲ್ಲಿಸಿ ಹೋಗ್ತೀನಿ ಅಂತ ಅರ್ಕೆ ಮಾಡ್ಕೊಂಡ್ರೆ, ಅದೇ ರೀತಿ ಮುಂದಿನ ಜನ ಮತ್ತೆ ಬೆಳ್ಕೊಂಡು ಹೋಗ್ತಾ ಇದ್ದೀವಿ ಪದ್ಧತಿ. ಈಗ ಒಬ್ಬರಿಂದ ಒಬ್ಬರಿಗೆ ಈಗ ಈ ವರ್ಷ ಒಬ್ಬರು ಚುಚ್ಚಿಸ್ಕೊಂಡಿರ್ತಾರೆ, ಈಗ ಅವ್ರಿಗೆ ಕೆಲಸ ಆದ ಅವ್ರು ಇನ್ನೊಬ್ರು ಹೇಳ್ತಾರೆ, ಅವರವರು ನಡ್ಕೊಂಡು ಬರ್ತಾರೆ. ಅಮ್ಮಂಗೆ ಏನೇನು ತಳಿಗೆ ಮಾಡ್ಬೋದು ಅಂದ್ರೆ ಇಲ್ಲಿಗೆ ಫುಲ್ಲು ಸಿಹಿ ತೊಳಿಗೆ, ಮೊಸರನ್ನ, ಬೆಲ್ಲದನ್ನ, ಒಬ್ಬಟ್ಟು, ಪಾಯಸ, ವಡೆ, ಈ ಥರ ಸಿಹಿ ತೊಳಿಗೆ. ಅಮ್ಮಂಗೆ ವಿಶೇಷ ದಿನ ಯಾವ್ದ್ಯಾವುದು? ವಿಶೇಷ ಶುಕ್ರವಾರ, ಮಂಗಳವಾರ, ಭಾನುವಾರ. ಮಳಲಿ ಅಮ್ಮ ಇವರು ಅಕ್ಕ ತಂಗಿಯವರು. ಅಂದರೆ ಅವರಿಗೆ ಮಟನ್ ಆಗೋದ್ರಿಂದವ ಅವ್ರು ಅಲ್ಲೇ ಊರೊಳಗೆ ಉಳ್ಕೊಂಡ್ರು. ಇವರಿಗೆ ಮಟನು ಏನೂ ಆಗೋದಿಲ್ದವ, ಅದಕ್ಕೆ ಇವರು ಊರಿಂದ ಹೊರಗೆ ಉಳ್ಕೊಂಡಿದ್ದಾರೆ. ಅದೇ ರೀತಿ ಅವರಿಗೆ ಏನೇ ಆದ್ರೂ ಮಟನ್ ಚಿಕನ್ ಎಲ್ಲ ಆಗುತ್ತೆ, ಇವ್ರಿಗೇನು ಆಗಲ್ಲ. ಅದು ಮಾಡಬೇಕು ಅಂತ ಇದ್ರೆ ಅಮ್ಮನಿಗೆ ಫಸ್ಟು ಸಿಹಿ ತೊಳಿಗೆ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಬೂತೇರಿ ಬಾಗಿಲೆಲ್ಲ ಕ್ಲೋಸ್ ಮಾಡಿದ್ಮೇಲೆ ಇವರಲ್ಲಿ ಮರಿಯೆಲ್ಲ ಮಾಡ್ಕೊಂಡು ಮತ್ತೆ ಊಟ ಗೀಟ ಎಲ್ಲ ಮಾಡ್ಕೋಬೋದು. ಕಲ್ಯಾಣಿಯಿಂದನೇ ದೇವ್ರು ತೊಳೆಯೋದಕ್ಕೆ ನೀರೆಲ್ಲ ತರೋದಾ? ಮೊದಲು ಅಲ್ಲಿಂದವ ನೀರು ತಗೊಂಡ್ಬಂದು ಅಮ್ಮನವರಿಗೆ ಮೈ ತೊಳೆದು ಮಾಮೂಲಿ ಡೈಲಿ ಪೂಜೆ ಪುನಸ್ಕಾರ ನಡೀತಿದ್ದು. ಈಗ ಏನಾಯ್ತು ಅಂದ್ರೆ ಅದು ಸುತ್ತವ ಇದೆಲ್ಲ ಬೆಳೆದು ಈಗ ಅಲ್ಲಿಂದ ನೀರು ತರಲ್ಲ, ಈಗೆಲ್ಲ ಮಾಮೂಲಿ ಮುಹೂರ್ತದಲ್ಲಿ ಅಭಿಷೇಕ ಮತ್ತು ಕುಂಕುಮ ಅರ್ಚನೆ, ಅದು ತುಳಸಿ ಅರ್ಚನೆ, ಬೆಣ್ಣೆ ಅಲಂಕಾರ ಆಗಿದೆ. ಈಗ ಸಂಜೆ ಒಂದು 5:30ಗೆ ಅಲ್ಲಿಂದ ನಮ್ಮ ವೀರಭದ್ರ ಶವಳಪ್ಪ ಸ್ವಾಮಿ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದ ನಂತರ ಇಲ್ಲಿಂದ ಮಜನೆ ಹೋಗುತ್ತೆ ಊರೊಳಗೆ. ಅಲ್ಲೂ ಆದ ನಂತರ ಅಲ್ಲಿ ಬಂಡಿ ಅವರು ಅನ್ನ ಹಾಕ್ತಾರಲ್ಲ ಅವ್ರ ಮನೆಗೆ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರ ಆದಮೇಲೆ ಅಲ್ಲಿಂದ ಬಂದು ಮಳಲಿ ಊರವರು ಬಂಡಿಗೆ ಪೂಜೆ ಪುನಸ್ಕಾರ ಮಾಡಿ ಮರಿಯೆಲ್ಲ ಹೊಡೆದು ಅದ ನಂತರ ಮತ್ತೆ ಇನ್ನೊಬ್ಬರು ಮೇಷ್ಟ್ರು ಅಲ್ಲಿ ಅವ್ರ ಮನೆಗೆ ಹೋಗುತ್ತೆ. ಅಲ್ಲಿಂದ ಅವರು ಪರಸ್ನಳ್ಳಿಯವರು ಅವರು ಅಲ್ಲಿ ಪೂಜೆ ಪುನಸ್ಕಾರ ಮಾಡಿ ಅವ್ರ ಬಂಡಿ ಪೂಜೆ ಮಾಡಿದ ನಂತರ ಮಳೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗುತ್ತೆ ಮಜನೆ. ಅಲ್ಲಿಂದ ಪೂಜೆ ಮಾಡಿದ ತಕ್ಷಣ ಅಲ್ಲಿ ಎಲ್ಲರೂ ಬಾಯಿ ಬೀಗ ಅರ್ಚಕರು ಅವರೆಲ್ಲ ಬಾಯಿ ಬೀಗ ಬರ್ತಾರೆ. ಹಾಗೂ ಊರು ಸಮೇತ ಬಂಡಿ ಆಗ ಜನಗಳೆಲ್ಲ ಬಂದು ಅಮ್ಮನವರಿಗೆ ಬಾಯಿ ಬೀಗ ಸಲ್ಲಿಸ್ಬಿಟ್ಟು ಪೂಜೆ ಮಾವಂಗಡಿ ತಗೊಂಡು ಹೋಗ್ತಾರೆ. ಅದೇ ಯಾರು ಬೇಕಾದ್ರೂ ಹಾಕ್ಸ್ಕೋಬೋದು, ಅಂದರೆ ಸೊಸೆಯವರು ಹಾಕ್ಸ್ಕೋಬಾರ್ದು ಅಂತ ಅವತ್ತಿಂದ ಹೇಳಿದ್ದಾರೆ. ಅವ್ರು ಹಾಕ್ಸ್ಕೋಬೇಕು ಅಂತ ಅಂದರೆ ಮತ್ತೆ ಅವ್ರು ಬಂಡಿ ಕಟ್ಟಿ ಮರಿ ಹೊಡೆದು ಅವ್ರು ಬಾಯಿ ಬೀಗ ಹಾಕ್ಸ್ಕೋಬೇಕು. ಹೆಣ್ಮಕ್ಳು ಮತ್ತು ನೆಂಟರು ಅವ್ರು ಹಾಕ್ಸ್ಕೋಬೋದು ಬಾಯಿ ಬೀಗ. ಹಾಗಲವಾಡಿ ಕರಿಯಮ್ಮ ದೇವಿ ಗ್ರಾಮ ದೇವತೆ ಬಾರಮ್ಮ ತಾಯೇ.